ಹೇ ಹಾಯ್ ಲಕ್ಷ್ಮಿ. ಹಾಯ್ ಚಾರು. ಹೇ ಅಸೈನ್ಮೆಂಟ್ ಇದೆಯಲ್ಲ, ಅದು ಕಂಪ್ಲೀಟ್ ಮಾಡಿದೀಯಾ ನೀನು? ಹೌದು ಕಣೆ, ನಾನು ನಿನ್ನೆನೇ ಮಾಡಿ ಮುಗಿಸ್ತೆ. ಅದನ್ನು ಇವತ್ತು ಸಬ್ಮಿಟ್ ಮಾಡಬೇಕಲ್ವಾ? ಹೇ ನಾನು ಬರ್ದಿದ್ದೀನಿ ಕಣೆ, ಆದರೆ ಮನೆಯಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಏನು ಮಾಡೋದೆ ಇವಾಗ? ಏನೋ ಮನೇಲಿ ಬಿಟ್ಟು ಬಂದೆ, ಅಷ್ಟು ಜವಾಬ್ದಾರಿ ಇಲ್ವೇನೆ ನಿನಗೆ? ಇವತ್ತು ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ನಿನಗೆ? ತೆಗೆದಿಟ್ಟಿದ್ದೆ ಕಣೆ, ಆದರೆ ಬರೋ ಗಡಿಬಿಡಿನಲ್ಲಿ ಅಸೈನ್ಮೆಂಟ್ ತೊಗೊಂಡೇ ಬಂದಿಲ್ಲ. ಇಲ್ಲಿ ಬಂದಮೇಲೆ ನೋಡಿಕೊಂಡೆ. ಅಲ್ಲ, ಇನ್ನೂ ಟೈಮ್ ಇದೆಯಲ್ಲ, ಬೇಗ ಹೋಗಿ ತೊಗೊಂಡು ಬರೋಗು. ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇದೆ ನಮಗೆ. ಹೌದು ಕಣೆ, ಆದರೆ ನಾನು ಇಲ್ಲಿಂದ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಕಣೆ. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬೇರೆ ಬಸ್ಸು ಕಾಯಬೇಕು, ತುಂಬ ಲೇಟ್ ಆಗಿಬಿಡುತ್ತೆ ಕಣೆ. ಒಂದು ಕೆಲಸ ಮಾಡೋಣ, ನಿನ್ನ ಫ್ರೆಂಡ್ ರಾಕೇಶ್ ಇದ್ದಾನಲ್ಲ, ಅವನ ಹತ್ರ ಕೇಳೋಣ. ಅವನೇನಾದರೂ ಬೈಕಲ್ಲಿ ಕರ್ಕೊಂಡೋದ್ರೆ ಹೋಗಿ ತೊಗೊಂಡು ಬಂದ್ಬಿಡ್ಬೋದು. ಅವನಾಗ ನನ್ನ ಫ್ರೆಂಡ್ ಆಗ್ತಾನೆ? ಅವನೇ ನಾನು ಹಿಂದೆ ಬಿದ್ದು ಮಾತಾಡಿಸ್ತಾ ಇರ್ತಾನೆ ಅಷ್ಟೇ. ಅಷ್ಟು ಬಿಟ್ಟರೆ ನಾನೇನು ಅವನನ್ನು ಮಾತಾಡ್ಸಲ್ಲ. ಹೌದು, ನೀನು ಆಟೋದಲ್ಲೇ ಹೋಗ್ಬಿಟ್ಟು ಬಾ. ಇಲ್ಲ ಅಂದರೆ ಆಗಲ್ಲ ಲಕ್ಷ್ಮಿ, ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಕಣೆ. ಆಟೋದಲ್ಲಿ ಹೇಳಿದ್ರೆ 200 ರೂಪಾಯಿ 300 ರೂಪಾಯಿ ಕೇಳ್ತಾರೆ. ಎಲ್ಲಿಂದ ತೊಗೊಂಬರಲೆ? ಹೌದಾ, ಏನು ಮಾಡೋದು ಇವಾಗ? ನೀನೊಬ್ಳು ಇಟ್ಕೊಂಬರ್ಬೇಕು ತಾನೇ. ತೆಗ್ದಿಟ್ಮೇಲೆ ಬ್ಯಾಗಲ್ಲಿ ಇಟ್ಕೊಳಕ್ಕೆ ಗೊತ್ತಾಗಲ್ವಾ? ಪ್ಲೀಸ್ ಲಕ್ಷ್ಮಿ, ನೀನು ಹೇಳಿದ್ರೆ ರಾಕೇಶ್ ಖಂಡಿತ ಬರ್ತಾನೆ ಕಣೆ. ಪ್ಲೀಸ್ ಇದೊಂದು ಹೆಲ್ಪ್ ಮಾಡೆ ಪ್ಲೀಸ್. ಆಗಲ್ಲಪ್ಪ, ನಾನು ಅವನ ಜೊತೆ ಮಾತಾಡಲ್ಲ. ಅವ್ನು ಮೊದಲೇ ಒಳ್ಳೆ ಹಿಂದೆ ಬಿದ್ದಿರ್ತಾನೆ. ಅದ್ರ ಮಧ್ಯದಲ್ಲಿ ನಾನೇ ಹೋಗಿ ಮಾತಾಡ್ಸಿದ್ರೆ ಅವ್ನು ಇನ್ನೂ ಜಾಸ್ತಿ ಮಾಡ್ತಾನೆ ಕಣೆ. ಬೇಡ ಪ್ಲೀಸ್ ಕಣೆ, ಇದು ಒಂದು ಸರಿ ಕಣೆ ಪ್ಲೀಸ್. ಸರಿ ನೋಡೋಣ ಬಾ, ಹೇಳಿ ನೋಡ್ತೀನಿ. ಅವನು ಏನು ಮಾಡ್ತಾನೋ ನನಗಂತೂ ಗೊತ್ತಿಲ್ಲ. ಹೌದು, ಅವನು ಎಲ್ಲಿರ್ತಾನೆ ಇವಾಗ? ಬಾ, ಅಲ್ಲೇ ಎಲ್ಲೋ ಇರ್ತಾನೆ, ಕ್ಲಾಸ್ ರೂಮ್ ಹತ್ರ ನೋಡೋಣ. ಎಲ್ಲೇ ಅವನೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲೇ? ಇನ್ನೂ ಬಂದಿಲ್ವಾ ಅವನು ಕಾಲೇಜ್ಗೆ? ನನಗೆ ನಮ್ಮ ಗೊತ್ತು, ಅವನೇ ನನ್ನಿಂದ ಸುತ್ತಾನ. ಏನು ರೋಮಿಯೋ ಥರ ಬರ್ತಿರ್ತಾನೆ. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಸೈ ಸೈ ಅಂತ. ಸುಮ್ಮನಿರೆ, ಅದು ಯಾಕೆ ಆ ಥರ ಹೇಳ್ತಿದೀಯಾ? ಹಾಗೇನೂ ಇಲ್ಲ. ನಮ್ಮಿಬ್ಬರು ಮಧ್ಯದಲ್ಲಿ ಅವ್ನು ರೋಮಿಯೋನೂ ಅಲ್ಲ, ನಾನು ಜೂಲಿಯೆಟ್ಟೂ ಅಲ್ಲ. ಅರ್ಥ ಆಯ್ತಾ? ಅದೆಲ್ಲ ಬಿಡಮ್ಮ, ಹೋಗಲಿ. ಈಗ ಫಸ್ಟ್ ಅವನು ಎಲ್ಲಿದ್ದಾನೆ ನೋಡು. ಬಂದಿದ್ದಾನೆ ಕಾಲೇಜ್ಗೆ? ನಾನು ಬೆಳಿಗ್ಗೆ ನೋಡಿದೆ, ಅಲ್ಲಿ ಕ್ಯಾಂಪಸ್ಸಲ್ಲಿ ನೋಡಿದ್ದೀನಿ. ಎಲ್ಲೋ ಇದ್ದಾನೆ ನೋಡು. ಮೇಡಮ್ ಅವ್ರು ಬಂದಿದ್ದಾರೆ ಅಂತ ಅಂದರೆ ಬರಬೇಕಿತ್ತಲ್ಲ ಇಷ್ಟೊತ್ತಿಗೆ. ಅಲ್ಲೋಡಮ್ಮ, ಬಂದೇ ಬಿಟ್ಟ ನೀನು ರೋಮಿಯೋ. ಅದೇ ಅನ್ಕೊತಿದ್ದೆ, ಮೇಡಮ್ ಅವ್ರು ಬಂದರೆ ಇನ್ನೂ ಯಾಕೆ ಬಂದಿಲ್ಲ ಅಂತ. ಛಾಯಾ, ನಿಮ್ಗೆ ಎಷ್ಟು ಸರಿ ಹೇಳಬೇಕು ಆ ಥರ ಎಲ್ಲ ಮಾತಾಡಬೇಡ ಅಂತ. ಯಾವ ರೋಮಿಯೋನೂ ಇಲ್ಲ, ಜೂಲಿಯೆಟ್ಟೂ ಇಲ್ಲ. ನೀನು ಸುಮ್ಮನೆ ಬಾಯಿ ಮುಚ್ಚು. ಕೋಪ ಮಾಡ್ಕೋಬೇಡ ಕಣೆ ಪ್ಲೀಸ್. ಅವನ ಹತ್ರ ಮಾತಾಡ್ತೀಯಾ? ಅಲ್ಲೊಂದು ರಾಜರ ಬೀದಿ ಇದೆ, ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ. ಇಲ್ಲೊಂದು ಹೃದಯ ಕೋಟೆ ಇದೆ, ಇಲ್ಲಿ ಎಂತೆಂಥ ಕನಸು ಕಾವಲಿದೆ. ಎಲ್ಲ ಕಾವಲು ದಾಟಿದ ಚೋರಿಯು ನೀನೇನಾ. ಹತ್ತಿರ ಇದ್ದರು ಬಲು ಎತ್ತರ ಎತ್ತರ ನಿನ್ನಂದವೇ. ಬಲೆ ಬಲೆ ಚಂದದ ಚಂದಲಿ ಇನ್ನು ನೀನು. ಏನಪ್ಪ ಇದು, ಇಬ್ಬರು ನನ್ನ ಕಡೆಯೇ ನೋಡ್ತಿದ್ದಾರೆ. ಹಾಯ್ ಲಕ್ಷ್ಮಿ ಅವರೇ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನೇ ಇಲ್ಲಿದ್ದೀನಿ. ನನಗೂ ಹಾಯ್ ಹೇಳ್ಬೋದಲ್ಲ? ಓ ಸಾರಿ. ಹಾಯ್ ಛಾಯಾ. ರಾಕೇಶ್ ಅವರೇ, ನಿಮ್ಮಿಂದ ನಮಗೆ ಹೆಲ್ಪ್ ಆಗಬೇಕಾಗಿತ್ತು. ಪ್ಲೀಸ್ ಮಾಡಿಕೊಡ್ತೀರಾ? ಏನು, ನೀವು ನನ್ನ ಹತ್ರ ಹೆಲ್ಪ್ ಕೇಳ್ತಾ ಇದ್ದೀರಾ? ನೀವು ಮಾತಾಡಿಸ್ಲಿ ಅಂತಲೇ ಇಷ್ಟು ದಿನದಿಂದ ನಿಮ್ಮ ಹಿಂದೆ ಮುಂದೆ ಸುತ್ತಾ ಇದ್ದೀನಿ. ಒಂದು ದಿನಕ್ಕೂ ತಿರುಗಿ ನೋಡಿಲ್ಲ. ಇವತ್ತು ನೀವು ನನ್ನ ಹುಡ್ಕೊಂಡು ಬಂದು ಹೆಲ್ಪ್ ಕೇಳ್ತಿದ್ದೀರಾ? ಅದು ಏನು ಹೇಳಿ? ನೀವು ಕೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ ಹೇಳಿ? ಏನಿಲ್ಲ, ಛಾಯಾ ಅವಳ ಅಸೈನ್ಮೆಂಟ್ ಮನೇಲಿ ಬಿಟ್ಟು ಬಂದಿದ್ದಾಳಂತೆ. ನೀವೊಂದು ಸ್ವಲ್ಪ ಅವಳ ಮನೆ ಹತ್ರ ಡ್ರಾಪ್ ಮಾಡಿದ್ರೆ ಅವಳು ತೊಗೊಂಡು ಬರ್ತಾಳೆ. ಏನು ಛಾಯನಾ? ಯಾಕೆ ಸರ್, ಲಕ್ಷ್ಮಿ ಬರಬೇಕಾಗಿತ್ತಾ? ಹಾಗೇನಿಲ್ಲ, ನೀವು ಕೇಳೋದೇ ಅಪರೂಪ. ಇವತ್ತು ಕೇಳಿದ್ದೀರಾ, ನಾನು ಮಾಡದೇ ಇರ್ತೀನ? ಸರಿ ಆಯಿತು, ಕರ್ಕೊಂಡು ಹೋಗ್ತೀನಿ ಬಿಡಿ. ಥ್ಯಾಂಕ್ ಯು ರಾಕೇಶ್. ರಾಧಕ್ಕ ಒಳಗಡೆ ಇದೆಯಾ? ಅಯ್ಯಯ್ಯೋ, ಈ ಮುದುಕಿ ಬೇರೆ ಇಲ್ಲೇ ಕೂತೈತಲ್ಲಪ್ಪ. ಇನ್ನೇನೇನು ತಲೆ ತಿನ್ನುತ್ತೋ ಏನೋ. ಓ ಸುಧಾ ಬಂದಾ? ಬಾ. ನಿಮ್ಮ ಮನೇಲೇನು ಮಾಡೋಕ್ಕೆ ಕೆಲಸ ಇರೋಕ್ಕಲ್ಲ ಅನಿಸ್ತದೆ. ಬರೀ ಅವ್ರ ಮನೆ ತಿರ್ಗದೇ ಆಯ್ತದೆ ನಿಮ್ಮ ಬೆಳಿಗ್ಗೆ ಸಂಜೆವರೆಗೂ. ರಾಧಕ್ಕನ ಏನೋ ಕೇಳಬೇಕು ಅಂತ ಬಂದೆ. ರಾಧಕ್ಕ ಇಲ್ವಾ? ಏನೋ ರಾಗಿ ಕೇಳಕ್ಕೆ ಬಂದ? ನಮ್ಮ ಮನೇಲಿ ಎಲ್ಲಿದ್ದಾವೆ ರಾಗಿ? ಅಯ್ಯೋ, ರಾಗಿ ಎಲ್ಲಮ್ಮ, ರಾಧಕ್ಕ ಎಲ್ಲಮ್ಮ, ರಾಧಕ್ಕ. ಅದೇನೇ ಹಾಗೆ ಮನಸ್ಸಲ್ಲೇ ಗುನುಗುನು ಅಂತೀಯಲ್ಲೇ, ಜೋರಾಗಿ ಮಾತಾಡೆ.
ಇನ್ನೂ ಎಷ್ಟು ಜೋರಾಗಿ ಮಾತಾಡ್ಬೇಕಮ್ಮ? ರಾಧಕ್ಕ, ರಾಧಕ್ಕ ಇಲ್ವಾ ರಾಧಕ್ಕ? ಓ ರಾಧನಾ, ಒಳಗಡೆ ಅವಳೆ. ರಾಧಾ, ರಾಧಾ ನೋಡೆ ನಿನ್ನ ಕುಚಿಕು ದೋಸ್ತು ಬಂದವಳೆ, ಅದು ಏನು ಬೇಕೋ ನೋಡು ಕೇಳ್ಬಾ. ನನ್ನ ಹತ್ರ ಏನು ಹೇಳ್ತಾಳೆ ಅವಳು? ಬರೀ ಗುನುಗುನು ಗುನುಗುನು ಅಂತ ಅಲ್ಲಲ್ಲೇ ಮಾತಾಡ್ತಾಳೆ. ನೋಡಿ ಮುದುಕಿ, ಈ ಮುದುಕಿಗೆ ನಾವು ಮಾತಾಡೋದೇ ಕೇಳಿಸೋದಿಲ್ಲ, ಅಲ್ಲೇ ಗುನುಗುನು ಗುನುಗುನು ಅಂತೀಯ ಅಂತಾಳೆ. ಸುಧಾ ಬರ್ತೀನಿ ಇರು. ನೋಡೆ ಸುಧಾ, ನೀನೇ ನೋಡ್ತಿದ್ದೀಯಲ್ಲ ನೋಡು, ಹಿಂಗೆ ನಾನು ಎಷ್ಟೇ ಕರೆದ್ರೂ ಯಾರು ನನ್ನ ಮಾತಾಡ್ಸೋರು ಇಲ್ಲ, ನನ್ನ ಕೇಳೋರು ಇಲ್ಲ. ನೋಡು ನೀನು ಬಂದಿದ್ದೀಯ ಅಂತ ಅವಳು ಕರೆದು ಹೇಳಿದ್ನಾ, ನೋಡು ಬರ್ತೀನಿ ಇರಿ ಅಂತನಾದರೂ ಒಂದು ಮಾತಂದ್ಲ ಅವಳು. ಹಿಂಗೆ ಯಾಕನೇ ಮನೇಲಿ ನನಗೆ ಬೆಲೆನೇ ಇಲ್ಲ. ವಯಸ್ಸಾದ್ಮೇಲೆ ಇರಬಾರ್ದು. ಹಂಗೇನಿಲ್ಲಮ್ಮ, ಹೇಳ್ತು ರಾಧಕ್ಕ ಬರ್ತೀನಿ ಇರು ಅಂತವ, ನಿಮಗೆ ಕೇಳಿಸಿಲ್ಲ ಅಷ್ಟೇ. ನೋಡು ನೋಡು, ನೀನು ಅದೇ ಹೇಳ್ತಾ ಇದೀಯಾ, ನಿಮ್ಮ ಮಾತು ಯಾರು ಕೇಳ್ತಾರಪ್ಪ ಅಂತವ. ನೋಡವ ಹಿಂಗೆ ಯಾಕನವ, ಹಿಂಗೆ ನನ್ನ ಸೊಸೆ ಸರಿ ಇಲ್ಲ, ಒಂದು ಮಾತಾಡ್ಸೋದೇ ಇಲ್ಲ ನನ್ನ. ಅವ್ರ ಪಾಡಿಗೆ ಅವ್ರವರೇ ಮಾತಾಡ್ಕೊತಾರೆ. ನನ್ನ ಮಗನೂ ಅಷ್ಟೇ, ನನ್ನ ಜೊತೆ ಜಾಸ್ತಿ ಮಾತಾಡಲ್ಲ, ಎಲ್ಲ ಅವ್ರವರೇ ಮಾತಾಡ್ಕೊತಿರ್ತಾರೆ. ಅದು ನನಗೆ ಕೇಳಿಸ್ಬಾರ್ದು ಅಂತ ಮೆಲ್ಲಗೆ ಮಾತಾಡ್ತಾರೆ ಗೊತ್ತಾ ಈ ಮನೇಲಿ ಎಲ್ಲರೂ. ನೋಡು ಮತ್ತೆ ಈ ಅಮ್ಮಂಗೆ ಕಿವಿ ಕೇಳಕ್ಕಲ್ಲ, ಅದು ಮೆಲ್ಲಗೆ ಮಾತಾಡ್ತಾರಂತೆ, ಈ ಅಮ್ಮಂಗೆ ಕೇಳಿಸ್ಬಾರ್ದು ಅಂತವ. ಏನು ಸುಧಾ, ಇಬ್ಬರು ನನ್ನ ಬಗ್ಗೆನೇನೋ ಮಾತಾಡ್ತಾ ಇರಂಗಿದ್ದೀರಾ? ಅಯ್ಯೋ ಬಾರೇ ರಾಧಕ್ಕ, ನಿಮ್ಮ ಅತ್ತೆ ಕತೆ ಏನು ಕೇಳ್ತೀಯ? ನೀವು ಯಾರು ಬೆಲೆ ಕೊಡೋದಿಲ್ವಂತೆ, ಅವ್ರು ಕೇಳ್ಸಂಗೆ ನೀನು ಮಾತಾಡೋವಂತೆ, ಅದನ್ನೇ ಹೇಳ್ತೈತೆ. ನೋಡು ಇವ್ರಿಗೆ ಕಿವಿ ಕೇಳ್ಸಕ್ಕಲ್ಲ, ನಾವು ಇವರು ಮಾತಾಡ್ಸಕ್ಕಲ್ಲ ಅಂತ ಚಾಡಿ ಬೇರೆ ಹೇಳ್ತಾವ್ರೆ. ರಾಧಕ್ಕ ಒಂದೇ ಒಂದು ಗ್ಲಾಸ್ ಸಕ್ಕರೆ ಕೊಡ್ತೀಯಾ? ನಾನು ಸಾಮಾನಲ್ಲಿ ಸಕ್ಕರೆ ಬರ್ತಿದ್ದೆ, ನಮ್ಮ ಮನೆಯವರು ಬಿಟ್ಬಿಟ್ಟು ಬಂದ್ಬಿಟ್ಟವ್ರೆ. ನೆಕ್ಸ್ಟ್ ಟೈಮ್ ತಂದಾಗ ತಂದ್ಕೊಟ್ಬಿಡ್ತೀನಿ. ಆಹಾ ನೀನು ತಂದ್ಕೊಡೋದು ನಾನು ಕಂಡಿದ್ದೀನಿ ಬರವ. ತಗೊಂಡೋಯ್ತೀಯಾ? ತಗೊಂಡೋಗಿದ್ದು ಲೋಟನೂ ಸಹ ತಂದ್ಕೊಡಲ್ಲ ನೀನು. ಬರೀ ಕೈಯಲ್ಲಿ ಬಂದಿದೀಯಾ, ಒಂದು ಲೋಟ ಗೀಟ ಇಟ್ಕೊಬರ್ಬೇಕು ತಾನೆ, ಕಪ್ಪೋ ಲೋಟನೋ. ಏನಮ್ಮ ನೀನು. ಓ ಬಂದಾ, ಈಗ ಬಂದಾ? ಅಲ್ಲ ನಾನು ಕರೆದ್ರೆ ಯಾಕೆ ಹ್ಞೂ ಅನ್ನೋದಿಲ್ಲ ನೀನು? ನೋಡಿ ನಿನ್ನ ಗೆಳತಿ ಬಂದಿದ್ದಾಳೆ, ಅದೇನು ಕೇಳು. ಏನಾದರೂ ಕೊಟ್ಟರೆ ವಾಪಸ್ ಇಸ್ಕೊಳ್ಳೋದು ಕಲಿ, ಕೊಟ್ಟು ಹಾಗೆ ಕಳಿಸ್ಬೇಡ. ಇವಳು ಬಂದ್ಬಿಡ್ತಾಳೆ ಕೈ ಅಲ್ಲಾಡಿಸ್ಕೊಂಡು, ಅದು ಬೇಕು ಇದು ಬೇಕು ಅಂತ. ಇವ್ರ ಮನೇಲೇನು ಸಾಮಾನು ಬರ್ಸಕ್ಕಲ್ವಾ ಏನೋ? ಸಾಮಾನು ತರೋದೇ ಇಲ್ವೇನೋ ತಾಯಿ ಇವಳು. ಎಲ್ಲನೂ ಉಳಿಸ್ಕೊತಾಳೆ. ನೀನು ಕೊಟ್ಟು ನಮ್ಮನೆ ರೇಷನ್ ಎಲ್ಲ ಖಾಲಿ ಮಾಡು. ಅವ್ರ ಮನೆದೆಲ್ಲ ಹಾಗೆ ಉಳ್ಕೊಳ್ಳಿ, ನಮ್ಮನೆದೆಲ್ಲ ಖಾಲಿ ಆಗಲಿ. ನೋಡಿ ಈ ಮುದುಕಿನ ಹೆಂಗೆ ಬೈತಾವಳು ನನಗೆ. ಬಿಡ್ಲೆ, ನೀನು ಮಾಡೋದು ಹಾಗೆ ಮಾಡ್ತೀಯ, ಅದಕ್ಕೆ ಹಾಗೆ ಮಾತಾಡ್ತಾರೆ. ಸರಿ ಈಗೇನಕ್ಕ, ನೀನು ಸಕ್ಕರೆ ಕೊಡ್ತೀಯಾ ಕೊಡೋದಿಲ್ವ ಹೇಳು? ಕೊಡ್ತೀನಿ ಇರು, ಕೊಡಲಿಲ್ಲ ಅಂತಂದರೆ ನೀನು ಬಿಡ್ತೀಯಾ? ತಗೋ, ಕಪ್ಪೆಲ್ಲ ಬೆಳಗಕ್ಕೆ ಹಾಕ್ಬಿಟ್ಟಿದ್ದೀನಿ ಕಣ್ಲೆ. ಇವಾಗ ಕಪ್ ಯಾವುದೂ ಇಲ್ಲ, ಅದಕ್ಕೆ ಟೀ ಕುಡಿಯೋ ಲೋಟದಲ್ಲೇ ತಗೊಂಬಂದಿದ್ದೀನಿ. ನಿಮ್ಮ ಮನೇಲೇ ಇಟ್ಕೊಬೇಡ, ಇದು ತಿಂಗಳಾನ್ಗಟ್ಲೆ ತಂದುಕೊಡು. ನಾನು ಎಲ್ಲ ಪಾತ್ರೆಗಳನ್ನೂ ಎಲ್ಲ ಅಟ್ಟದ ಮೇಲೆ ಇಟ್ಬಿಟ್ಟಿದ್ದೀನಿ, ಯಾರು ಬೆಳಗ್ತಾರೆ ಅಂತ ಹೇಳಿ. ಇಟ್ಕೊಂಡಿರೋದು ಬಳಕೆಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ. ಅದಕ್ಕೆ ತಂದುಕೊಟ್ಬಿಡು ಮರಿದಂಗೆ. ಅಯ್ಯೋ ತಂದುಕೊಟ್ಬಿಡ್ತೀನಿ ಬಿಡಕ್ಕ. ಈಗ ತಗೊಂಡೋಗಿ ಸಕ್ಕರೆ ಸುರ್ಕೊಬಿಟ್ಟು ಲೋಟ ತಂದೇ ಕೊಟ್ಬಿಡ್ತೀನಿ. ನಾನೇನು ಇಟ್ಕೊಳ್ಳೋದಿಲ್ಲ ಬಿಡು, ವಾಪಸ್ ತಂದುಕೊಡ್ತೀನಿ. ಅತ್ತೆಯವರೇ, ನಿಮ್ಗೇನಾದರೂ ಕಾಫಿ ಟೀ ಏನಾದರೂ ಬೇಕಾ? ಏನು ನನ್ನೇ ಕಪ್ಪಿ ಅಂತ ಇದೆಯಾ? ಅದೇ ನಿನ್ನ ಫ್ರೆಂಡ್ ಬಂದಿದ್ಲಲ್ಲ, ಅದಕ್ಕೆ ಬೈದ್ನಲ್ಲ, ಅದಕ್ಕೆ ಬರೀ ಅವ್ರಿಗೆ ಇಕ್ಕದೇ ಆಯಿತು. ನೀನು ತಂದುಕೊಟ್ಟಲ್ಲ ಒಂದು ಗ್ಲಾಸ್ ಸಕ್ಕರೆಯ ತಗೊಂಡು ಹೋದ್ಲಲ್ಲ ಅವಳುವೆ. ನೀನು ಒಂದಿನಕ್ಕಾದರೂ ಯಾರ ಮನೆಗಾದ್ರು ಹೋಗಿ ಇಸ್ಕೊಂಬಂದಿದ್ಯಾ? ಬರೀ ಅವ್ರಿವ್ರು ಕೊಟ್ಟು ಕಳ್ಸೋದೇ ಆಯಿತು. ಅವ್ರು ಮಾತ್ರ ಏನು ತಂದು ಕೊಡೋದಿಲ್ಲ, ಎಲ್ಲ ತಗೊಂಡೋಗಿ ಅವ್ರ ಮನೇಲಿ ಇಟ್ಕೊತಾರೆ. ನೀನೆಲ್ಲನೂ ಕೊಟ್ಟು ನಮ್ಮ ಮನೆ ತೊಳೆದು ಬಿಡು. ಬರಲಿ ನನ್ನ ಮಗ, ಹೇಳ್ತೀನಿ ತಡಿ ನಿನಗೆ. ನನ್ನೇ ಕಪ್ಪಿ ಅಂತ ಬೇರೆ ಅಂತಾಳೆ. ಬರಲಿ ಮಾಡಿಸ್ತೀನಿ ನಿನಗೆ. ಅಯ್ಯೋ ದೇವ್ರೆ, ನಾನು ನಿಮಗೆ ಕಪ್ಪಿ ಅಂತ ಅನ್ನ. ಅಯ್ಯೋ ಏನಂತ ಮಾತಾಡ್ತೀರಿ ಅತ್ತೆ? ಯಾರಾದರೂ ಕೇಳಿದ್ರೆ ಏನು ಅನ್ಕೋಬೇಕು? ನಾನು ನಿಮಗೆ ಕಾಫಿ ತಂದುಕೊಡ್ಲಾ ಅಂತ ಕೇಳಿದ್ದು. ಅಯ್ಯೋ ಬುಡಿ ಹೋಗಲಿ, ನಾನು ನಿಮ್ಮ ಹತ್ರ ಮಾತಾಡ್ತೀನಲ್ಲ, ಏನು ಮಾತಾಡಿದ್ರು ಅಷ್ಟೇ. ನೋಡು ಹೆಂಗೆ ಹೋದ್ಲು ನೋಡು, ನನ್ನೇ ಕಪ್ಪಿ ಅಂತಾಳೆ. ಬರಲಿ ನನ್ನ ಮಗ, ಹೇಳ್ತೀನಿ. ನೋಡಪ್ಪ, ನೀನು ಹೆಂಡ್ತಿ ಹಿಂಗೆಲ್ಲ ಮಾತಾಡ್ತಾಳೆ, ನಾನು ಮನೇಲಿ ಇರಬೇಕಾ ಬೇಡವಾ ಅಂತ ಕೇಳ್ತೀನಿ ಅವನ್ನ.